ಪ್ರಕಾರ ಮುಂದಿನ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ಒಳ್ಳೆಯದಾಗ ಕಾಲ ಬಂದಿದೆ, ಸುಧಾರಣಾಗ ಕಾಲ ಬಂದಿದೆ, ಏಳಿಗೆ ಆಗಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹೈದರಾಬಾದ್ ಕರ್ನಾಟಕದ ಭಾಳ ಎತ್ತರ ಸ್ಥಾನಕ್ಕೆ AICC ಅಧ್ಯಕ್ಷರಾಗಿ ಯಾವ ಪ್ರಕಾರ ಇಂದಿರಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ, ಸೋನಿಯಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ, ರಾಹುಲ್ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಇವತ್ತು ಲೋಕಸಭೆಯ ಅಪೋಸಿಷನ್ ಲೀಡರ್ ಆಗಿ ಆಕಾಶ್ ಎತ್ತರ ಬೆಳೆದಿ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗ ಯೋಗ್ಯತೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಅದೇ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹುಲಿ ಅಂತ ಹೆಸರು ಗಳಿಸಿದಂಥ ಧೀಮಂತ ನಾಯಕರು, ಮುಸ್ತದಿ ನಾಯಕರು ನಮ್ಮ ರಾಜಕೀಯದಲ್ಲಿ ನಮ್ಗೆ ಗಂಡ ಇದ್ದಿದ್ದಿಲ್ಲ. ರಾಜಕೀಯದಲ್ಲಿ ನಾವು ಗಂಡಿದ್ದೇ ಸಾಯ್ತಿದ್ದೆವು. ರಾಜಕೀಯದಾಗ ನಿಜವಾದ ಗಂಡದ DK ಶಿವಕುಮಾರ್. ರಾಜಕೀಯದಲ್ಲೇ ನಿಜವಾದ ಗಂಡು ಅಂದ್ರೆ ಇವತ್ತು DK ಶಿವಕುಮಾರ್. ಇವತ್ತು ಈ ಭಾಗದ ರಾಜ್ಯದ ಹುಲಿಯಾದಂಥ ಮಂತ್ರಿಯಾದ DK ಶಿವಕುಮಾರ್ ಅವರೇ ಮತ್ತು ರಾಜ್ಯವೇ ಮೆಚ್ಚುವಂಥ ಕೆಲಸ ಮಾಡುತ್ತಿರುವ ಯುವ ನಾಯಕರು, ಜನಪ್ರಿಯ ನಾಯಕರು, ಧೀಮಂತ ನಾಯಕರು, ಮಂತ್ರಿಗಳಂತ ಪ್ರಿಯಾಂಕಾ ಖರ್ಗೆ ಅವರೇ ಅಭ್ಯರ್ಥಿ ಸುಮಾರು 40-50 ವರ್ಷ ಕಾಲ ಸಿನ್ಸಿಯರ್ ಆಗಿ ಪ್ರಾಮಾಣಿಕಾಗಿ ಸೇವೆ ಮಾಡಿ ತನ್ನದೇ ಒಂದು ಸೌಜನ್ಯತೆಯಿಂದ, ಸರಳತೆಯಿಂದ, ಸೌಮ್ಯತೆಯಿಂದ ಸಮಸ್ತ ಕುಲ ಒಂದು 50 ವರ್ಷ ಕಾಲ ಜನರ ಸೇವೆ ಮಾಡಿದಂಥ ಸರಳ ಸಜ್ಜನಿಕೆ ಜನಪ್ರಿಯ ನಾಯಕರು, ಲೋಕಸಭೆ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಅವರೇ, ವೇದಿಕೆ ಮೇಲೆ ಕುಂತಂಥ ಮಹಾನ್ ಗಣ್ಯ ವ್ಯಕ್ತಿಗಳೇ, ಇವತ್ತಿನ ದಿವಸ ನಾವು ಒಂದೇ ಒಂದು ಹೇಳ್ಬೇಕಾದ್ರೆ ಈಗ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ, DK ಶಿವಕುಮಾರ್ ಮಾಡ್ತಾ ಇದ್ದಾರೆ ಮತ್ತು ಪ್ರಭಾವಿ ನಾಯಕರು, ಸರಳ ಸಜ್ಜನಿಕೆ ಜನಪ್ರಿಯ ನಾಯಕರು, ಅಪಾರ ಪಾಂಡಿತ್ಯ ಅಂತ ಚನ್ನಪ್ರಕಾಶ್ ಪಾಟೀಲ್ ಮಾತಾಡ್ತಾ ಇದ್ದಾರೆ. ನಾವು ಒಂದೇ ಒಂದು ಮಾತಾಗಿದ್ದಾರೆ, ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಎತ್ತರ ಸ್ಥಾನಕ್ಕೆ ಬೆಳೆದಿದ್ದಾರೆ. ಅವರ ನೇತೃತ್ವದಲ್ಲಿ ಪ್ರಚಂಡ ಬಹುಮತದಿಂದ BJP ದಳ ಭಗಾವು, BJP ದಳ ಭಗಾವು, ಕಾಂಗ್ರೆಸ್ ಪಕ್ಷ ಬಚಾವು. ಅದಕ್ಕೆ ಇವತ್ತಿನ ದಿವಸ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ರೂಪದಲ್ಲಿ ನೋಡಬೇಕಾಗಿದೆ. ಇವತ್ತು ಒಳ್ಳೆ ಆಗ ಕಾಲ ಬಂದಿದೆ. ಅಂಥ ನೇತ 100 ಜನ ಮಾಡಿದ್ರು ಅಂಥ ನೇತ ಹುಟ್ಟಲಾರು. ಅಂಥ ನೇತ ನಾವು ಹೈದರಾಬಾದ್ ಕರ್ನಾಟಕದವರು, ಕಲ್ಯಾಣ ಕನ್ನಡದವ್ರು ಪಡೆದವರು ಮತ್ತು ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯವರು ಪಡೆದ ಅಂಥ ನೇತ ಪಡೆದಿದ್ದೆವು. ಇದು ಸುವರ್ಣ ಟೈಮು. ಎಲ್ಲರಿಗೂ ಸುಧಾರಣೆ ಕಾಲ, ಅಭಿವೃದ್ಧಿ ಕಾಲ, ಡೆವಲಪ್ ಕಾಲ. ಅಭಿವೃದ್ಧಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ, ಖರ್ಗೆ ಅಂದರೆ ಅಭಿವೃದ್ಧಿಗೆ. ನಿಮಗೆಲ್ಲ ಗೊತ್ತಿದೆ, ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ದಯಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೈ ಬಡಿಸ್ಬೇಕು ಮತ್ತು DK ಶಿವಕುಮಾರ್ ಕೈ ಬಡಿಸ್ಬೇಕು ಮತ್ತು ನಮ್ಮ ಪ್ರಿಯಾಂಕಾ ಕೈ ಬಲಪಡಿಸ್ಬೇಕು, ಚನ್ನಪ್ರಕಾಶ್ ಕೈ ಬಲಪಡಿಸ್ಬೇಕಂತೇಳಿ ಮತದಾರರಲ್ಲಿ ನಾನು ಕಳಕಳಿ ಕೇಳ್ತಾ ಇದ್ದೀನಿ. ಇದು ಒಳ್ಳೆಯ ಸಮಯ ಇದೆ, ಸುಸಮಯ ಇದೆ, ಸುಧಾರಣೆಗ ಕಾಲ ಬಂದಿದೆ, ಡೆವಲಪ್ಮೆಂಟ್ ಆಗೋ ಕಾಲ ಬಂದಿದೆ, ಏಳಿಗೆ ಯಾರು ಸಮಸ್ತ ಕುಲವರು ಏಳಿಗೆ ಆಗೋ ಕಾಲ ಬಂದಿದೆ. ಈ ಸುವರ್ಣ ಅವಕಾಶ ಯಾವ ಕಾಲಕ್ಕೂ ತಾವು ಕಳ್ಕೋಬೇಡದು ಅಂತೇಳಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹಳ್ಳಿಯಿಂದ ದಿಲ್ಲಿವರೆಗೆ, ಕಾಶ್ಮೀರದ ಕನ್ಯಾಕುಮಾರಿಗೆ ಆಕಾಶ ಛತ್ರ ಬೆಳೆದಿದ್ದಾರೆ. ಅವರಳೆ ಇವತ್ತು ರಾಧಾಕೃಷ್ಣಗೆ 1000 ಆಣಿ ಬಲ ಇದೆ. ರಾಧಾಕೃಷ್ಣರಿಗೆ 1000 ಆಣಿ ಬಲ ಇದೆ. ಇವತ್ತು DK ಶಿವಕುಮಾರ್ ಆಶೀರ್ವಾದ ರಾಧಾಕೃಷ್ಣ ಮೇಲಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದ ರಾಧಾಕೃಷ್ಣ ಮೇಲಿದೆ, ಪ್ರಿಯಾಂಕಾ ಖರ್ಗೆ ಅವರ ಆಶೀರ್ವಾದ ರಾಧಾಕೃಷ್ಣ ಮೇಲಿದೆ, ಚನ್ನಪ್ರಕಾಶ್ ಮಿನಿಸ್ಟರ್ ಆಶೀರ್ವಾದ ಇವತ್ತು ರಾಧಾಕೃಷ್ಣ. ಅದಕ್ಕೆ ರಾಧಾಕೃಷ್ಣ ಇವತ್ತು ಪ್ರಚಂಡ ಬಹುಮತದಿಂದ, ಪ್ರಚಂಡ ಹೆಣ್ಣು ಗಂಡು ಜಾತಿ ಮತ ಬೆಳೆದೆ ಒಂದು ಸೈಡು ಇಡೀ ಸ್ಟೇಟ್ನಲ್ಲಿ ಹೈಯೆಸ್ಟ್ ಓಟ್ನಿಂದ ರಾಧಾಕೃಷ್ಣ ಗೆಲ್ಲಬೇಕಾದ್ರು. ರಾಧಾಕೃಷ್ಣ ಏಟು ಓಟ್ ಹಾಕ್ತಿರಂದ್ರೆ ರಾಹುಲ್ ಗಾಂಧಿ ನೋಡ್ತಾರೆ, ಸೋನಿಯಾ ಗಾಂಧಿ ನೋಡ್ತಾರೆ. ಮುಂದಿನ ಪ್ರಧಾನಮಂತ್ರಿ ಆಗಂತ ಯೋಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಂದಿದೆ, ಕಳ್ಕೋಬೇಡಿದೆ. ಇಷ್ಟೊಂದು ಹೇಳಿ ತಾವು ಇವತ್ತು ಮತದಾರ ದೇವ್ರಿಗೆ ನಾನು ಒಂದೇ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜಾಧವ್ನಂತ ಸುಳ್ಳಾಡ MP ದೇಶದ ನೋಡಿಲ್ಲ. ನಾನು ಕೋಳಿ ಸಮಾಜ ST ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆ ಉದ್ದಕ್ಕೆ ಬಂದು ಕಾಲಿ ಬಿದ್ದು ನನಗೆ ಮೋಸ ಮಾಡಿ BJP ತಗೊಂಡ್ರು. ನಾನು ಹೇಳಿದೆ, ನನಗೆ ತಾಯಿ ತಂದೆ ಮಕ್ಕಳು ಮರ್ಯಾರಿಲ್ಲ. 60 ಲಕ್ಷ ಕೋಳಿ ಸಮಾಜ ನನ್ನ ತಾಯಿ ತಂದೆ, ಅವರೇ ನನ್ನ ಸೋದರು. ನೀವು ST ಮಾಡ್ತಿರೋದು ನಾನು BJP ಬರ್ತೀನಿ ಅಂತ ಸುಳ್ಳು ಹೇಳಿ ನಾನು BJP ತಗೊಂಡು ನಾ ಕೋಳಿ ಸಮಾಜ ವಿಷಯದಲ್ಲಿ ಮಾತಾಡಿಲ್ಲ. ಅಂಥ ಸುಳ್ಳಾಡ MP ನೀವು ನೆಂಬೆಡ್ದು ಸರ್ಕಾರ ಒಂದು ವೇಳೆ ವೈಸ್ ಚಾನ್ಸಲರ್ ಮಾಡೋದಿದ್ದಾರೆ, ಆ ಸುಳ್ಳಿನ ವೈಸ್ ಚಾನ್ಸಲರ್ ಜಾಧವ್ಗೆ ಮಾಡಬೇಕಾಗ್ತದೆ. ಅಂಥ ಸುಳ್ಳಾಡ MP ನೀವು ನಂಬೋದು. ಮತ್ತು ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಯಾವ ಅಭಿವೃದ್ಧಿ ಅವ್ನು ಸ್ವಂತದ ಅಭಿವೃದ್ಧಿ ಮಾಡ್ಕೊಂಡ. ತಂದೆ ಮಗ ಕೂಡಿ ಜಾಧವ್ರು ಸ್ವಂತದ ಅಭಿವೃದ್ಧಿ ಮಾಡ್ಕೊಂಡಿದ್ದಾನ. ಅದಕ್ಕೆ ಅವನಿಗೆ ಮಾತಿನ್ನೇ ಬಿಡ್ದು ಅವ ಬಂದರು ಹೊರಗಿಂದೇ ಬೈಕಟ್ ಹಾಕಿ ಅವ್ರಿಗೆ ಕಳಿಸ್ಬೇಕಂತೇಳಿ ಸಮಸ್ತ ಮಧ್ಯ ಜನಸಾಗರ ಹರಿದು ಬಂದಿದ್ದಾರೆ. ನೀವು ಪ್ರಚಂಡ ಬಹುಮತದಿಂದ
ಆರಿಸಿ ಬಂದಾರ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಆಕಾಶ ಛತ್ರ ಬೆಳೆದಾರ. ಮುಂದಿನ ಪ್ರಧಾನಮಂತ್ರಿ ಆಗ ಯೋಗ ಅವರಿಗೆ ಬಂದಿದೆ. ಅದ್ರಾಗ ಮತ್ತೆ ಎರಡನೇದಾಗಿ ತಾವೆಲ್ಲರೂ ಪ್ರಚಂಡ ಬಹುಮತ ಕೂಡಿ ಹೈಯೆಸ್ಟ್ ಓಟ್ ಕೊಟ್ಟು ತಾವು ಆರಿಸ್ಕೊಡ್ಬೇಕಂತ ಹೇಳಿ ನಾವು ಒಂದೇ ಒಂದು ಮಾತಾಗಿದ್ದಾರೆ. ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಎತ್ತರ ಸ್ಥಾನಕ್ಕೆ ಬೆಳೆದಿದಾರ. ಅವರ ನೇತೃತ್ವದಲ್ಲಿ ಪ್ರಚಂಡ ಬಹುಮತದಿಂದ ಬಿಜೆಪಿ ದಳ ಭಗವು ಕಾಂಗ್ರೆಸ್ ಪಕ್ಷ ಬಚಾವು. ಅದಕ್ಕೆ ಇವತ್ತಿನ ದಿವಸ ಹೈದರಾಬಾದ್ ಕನ್ನಡದವರು, ಕಲ್ಯಾಣ ಕನ್ನಡದವರು ಪಡೆದವರು ಮತ್ತು ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯವರು ಪಡೆದ ಅಂತ ನೇತ ಪಡೆದಿದ್ದೆವು. ಇದು ಸುವರ್ಣ ಟೈಮು. ಎಲ್ಲರಿಗೂ ಸುಧಾರಣೆ ಕಾಲ, ಅಭಿವೃದ್ಧಿ ಕಾಲ, ಡೆವಲಪ್ ಕಾಲ. ಅಭಿವೃದ್ಧಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಅಭಿವೃದ್ಧಿಗೆ ನಿಮಗೆಲ್ಲ ಗೊತ್ತಿದೆ, ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ದಯಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೈ ಬಡಿಸ್ಬೇಕು ಮತ್ತು DK ಶಿವಕುಮಾರ್ ಕೈ ಬಡಿಸ್ಬೇಕು ಮತ್ತು ನಮ್ಮ ಪ್ರಿಯಾಂಕಾ ಕೈ ಬಲಪಡಿಸ್ಬೇಕು, ಚನ್ನಪ್ರಕಾಶ್ ಕೈ ಬಲಪಡಿಸ್ಬೇಕಂತೇಳಿ ಮತದಾರರಲ್ಲಿ ನಾನು ಕಳಕಳಿ ಕೇಳ್ತಾ ಇದ್ದೀನಿ. ಇದು ಒಳ್ಳೆಯ ಸಮಯ ಇದೆ, ಸುಸಮಯ ಇದೆ, ಸುಧಾರಣೆಗ ಕಾಲ ಬಂದಿದೆ, ಡೆವಲಪ್ಮೆಂಟ್ ಆಗೋ ಕಾಲ ಬಂದಿದೆ, ಏಳಿಗೆ ಯಾರು ಸಮಸ್ತ ಕುಲವರು ಏಳಿಗೆ ಹಾಕೋ ಕಾಲ ಬಂದಿದೆ. ಈ ಸುವರ್ಣ ಅವಕಾಶ ಯಾವ ಕಾಲಕ್ಕೂ ತಾವು ಕಳ್ಕೋಬೇಡದು ಅಂತೇಳಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹಳ್ಳಿಯಿಂದ ದಿಲ್ಲಿವರೆಗೆ, ಕಾಶ್ಮೀರದ ಕನ್ಯಾಕುಮಾರಿಗೆ ಆಕಾಶ ಛತ್ರ ಬೆಳೆದಿದ್ದಾರೆ. ಅವರಳೆ ಇವತ್ತು ರಾಧಾಕೃಷ್ಣಗೆ 1000 ಆಣಿ ಬಲ ಇದೆ. ರಾಧಾಕೃಷ್ಣವ್ರಿಗೆ 1000 ಆಣಿ ಬಲ ಇದೆ. ಇವತ್ತು DK ಶಿವಕುಮಾರ್ ಆಶೀರ್ವಾದ ರಾಧಾಕೃಷ್ಣ ಮೇಲಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದ ರಾಧಾಕೃಷ್ಣ ಮೇಲಿದೆ, ಪ್ರಿಯಾಂಕಾ ಖರ್ಗೆ ಅವರ ಆಶೀರ್ವಾದ ರಾಧಾಕೃಷ್ಣ ಮೇಲಿದೆ, ಚನ್ನಪ್ರಕಾಶ್ ಮಿನಿಸ್ಟರ್ ಆಶೀರ್ವಾದ ಇವತ್ತು ರಾಧಾಕೃಷ್ಣ. ಅದಕ್ಕೆ ರಾಧಾಕೃಷ್ಣ ಇವತ್ತು ಪ್ರಚಂಡ ಬಹುಮತದಿಂದ ಪ್ರಚಂಡ ಹೆಣ್ಣು ಗಂಡು ಜಾತಿ ಮತ ಬೆಳೆದೆ ಒಂದು ಸೈಡು ಇಡೀ ಸ್ಟೇಟ್ನಲ್ಲಿ ಹೈಯೆಸ್ಟ್ ಓಟ್ನಿಂದ ರಾಧಾಕೃಷ್ಣ ಗೆಲ್ಲಬೇಕಾದ್ರು. ರಾಧಾಕೃಷ್ಣ ಏಟ್ ಓಟ್ ಹಾಕ್ತಿರಂದ್ರೆ ರಾಹುಲ್ ಗಾಂಧಿ ನೋಡ್ತಾರೆ, ಸೋನಿಯಾ ಗಾಂಧಿ ನೋಡ್ತಾರೆ. ಮುಂದಿನ ಪ್ರಧಾನಮಂತ್ರಿ ಆಗಂತ ಯೋಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಂದಿದೆ, ಕಳ್ಕೋಬೇಡಿದೆ. ಇಷ್ಟೊಂದು ಹೇಳಿ ತಾವು ಇವತ್ತು ಮತದಾರ ದೇವ್ರು ನಾನು ಒಂದೇ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜಾಧವ್ನಂತ ಸುಳ್ನಾಡ MP ದೇಶದ ನೋಡಿಲ್ಲ. ನಾನು ಕೋಲಿ ಸಮಾಜ ST ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆ ಉದ್ದಕ್ಕೆ ಬಂದು ಕಾಲಿ ಬಿದ್ದು ನನಗೆ ಮೋಸ ಮಾಡಿ BJP ತಗೊಂಡ್ರು. ನಾನು ಹೇಳಿದೆ, ನನಗೆ ತಾಯಿ ತಂದೆ ಮಕ್ಕಳು ಮರ್ಯಾರಿಲ್ಲ. 60 ಲಕ್ಷ ಕೋಲಿ ಸಮಾಜ ನನ್ನ ತಾಯಿ ತಂದೆ, ಅವರೇ ನನ್ನ ಸೋದರು. ನೀವು ST ಮಾಡ್ತಿರೋದು ನಾನು BJP ಬರ್ತೀನಿ ಅಂತ ಸುಳ್ಳು ಹೇಳಿ ನಾನು BJP ತಗೊಂಡು ನಾ ಕೋಲಿ ಸಮಾಜ ವಿಷಯದಲ್ಲಿ ಮಾತಾಡಿಲ್ಲ. ಅಂಥ ಸುಳ್ಳಾಡ MP ನೀವು ನೆಂಬೆಡ್ದು ಸರ್ಕಾರ ಒಂದು ವೇಳೆ ವೈಸ್ ಚಾನ್ಸಲರ್ ಮಾಡೋದಿದ್ದಾರೆ, ಆ ಸುಳ್ಳಿನ ವೈಸ್ ಚಾನ್ಸಲರ್ ಜಾಧವ್ಗೆ ಮಾಡಬೇಕಾಗ್ತದೆ. ಅಂಥ ಸುಳ್ಳಾಡ MP ನೀವು ನಂಬೋದು. ಮತ್ತು ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಯಾವ ಅಭಿವೃದ್ಧಿ ಅವ್ನು ಸ್ವಂತದ ಅಭಿವೃದ್ಧಿ ಮಾಡ್ಕೊಂಡ. ತಂದೆ ಮಗ ಕೂಡಿ ಜಾಧವ್ರು ಸ್ವಂತದ ಅಭಿವೃದ್ಧಿ ಮಾಡ್ಕೊಂಡಿದ್ದಾನ. ಅದಕ್ಕೆ ಅವನಿಗೆ ಮಾತಿನ ನೆಂಬಡ್ದು ಅವ ಬಂದರು ಹೊರಗಿಂದೇ ಬೈಕಟ್ ಹಾಕಿ ಅವ್ರಿಗೆ ಕಳಿಸ್ಬೇಕಂತೇಳಿ ಸಮಸ್ತ ಮಧ್ಯ ಜನಸಾಗರ ಹರಿದು ಬಂದಿದ್ದಾರೆ. ನೀವು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಾರ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಆಕಾಶ ಛತ್ರ ಬೆಳೆದಾರ. ಮುಂದಿನ ಪ್ರಧಾನಮಂತ್ರಿ ಆಗ ಯೋಗ ಅವರಿಗೆ ಬಂದಿದೆ. ಅದ್ರಾಗ ಮತ್ತೆ ಎರಡನೇದಾಗಿ DK ಶಿವಕುಮಾರ್ ತಾವೆಲ್ಲರೂ ಪ್ರಚಂಡ ಬಹುಮತ ಕೂಡಿ ಹೈಯೆಸ್ಟ್ ಓಟ್ ಕೊಟ್ಟು ತಾವು ಆರಿಸ್ಕೊಡ್ಬೇಕಂತೇಳಿ ಸಮಸ್ತ ಮತದೇವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಎರಡು ಮಾತನ್ನು ಮುಗ್ತೇನೆ. ಜೈ ಕರ್ನಾಟಕ.